ಸಾಯುವುದರೊಳಗೆ ಪಟ್ಟ ಕೊಡಬೇಕು, ಸಾಯುವುದರೊಳಗೆ ಪಟ್ಟ ನೋಡಿ ಸಾಯುತ್ತೇವೆ ಎಂಬ ಅಳಲು ಸತತ ಹೋರಾಟದ ಹಿನ್ನೆಲೆಯಲ್ಲಿಯೂ ಭೂಮಿ ಹಕ್ಕಿನಿಂದ ವಂಚಿತರಾಗಿರುತ್ತೇವೆ ಎಂಬ ಅರಣ್ಯವಾಸಿಗಳ ಆತಂಕದ ಮಾತುಗಳು ಕೇಳಿ ಬರುತ್ತಿದೆ ಎಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದ್ದಾರೆ. ಶಿರಸಿಯ ಕಾರ್ಯಾಲಯಕ್ಕೆ ತಾಲೂಕಿನ ಹಾರೇಹುಲೇಕಲ್ 83 ವರ್ಷದ ಗಿರಿಯ ಮಂಜ ನಾಯ್ಕ್ ರವೀಂದ್ರ ನಾಯ್ಕ್ ಅವರಲ್ಲಿ ಅಳಲು ತೋಡಿಕೊಂಡರು. 33 ವರ್ಷದ ದೀರ್ಘಕಾಲದ ಹೋರಾಟದ ನಂತರವೂ ಇಂಥ ಆತಂಕದ ಭಾವೋದ್ವೇಗ ಮಾತುಗಳು ಅರಣ್ಯವಾಸಿಗಳು ಹೋರಾಟದ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಪದೇ ಪದೇ ಕೇಳಿ ಬರುತ್ತಿದೆ ಎಂದು ರವೀಂದ್ರ ನಾಯ್ಕ್ ಹೇಳಿದರು. ಜಿಲ್ಲೆಯ ಭೌಗೋಳಿಕ 1/3 ಅರಣ್ಯದಿಂದ ಆವೃತವಾಗಿದೆ. ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಜಿಲ್ಲೆಯಲ್ಲಿ 88,453 ಅರಣ್ಯವಾಸಿಗಳ ಕುಟುಂಬವು ಅವಲಂಬಿತವಾಗಿದೆ. ಹಕ್ಕುಪತ್ರವನ್ನು ನೀಡಿ ಸಾಯುವುದರ ಒಳಗೆ ಹಕ್ಕುಪತ್ರವನ್ನು ನೀಡಿ ಸಾಯುವ ಪೂರ್ವದಲ್ಲಿ ಹಕ್ಕುಪತ್ರವನ್ನು ನೋಡಿ ಸಾಯುತ್ತೇವೆ ಹೇಳುವ ಒಂದು ಆತಂಕದ ಧ್ವನಿ ಇಡೀ ಅರಣ್ಯವಾಸಿಗಳಿಂದ ಕೇಳ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ 33 ವರ್ಷ ಹೋರಾಟ ಮಾಡುತ್ತಾ ಇದ್ದಾಗಲೂ ಸಹಿತ ಸಂಘಟನೆ ಹೋರಾಟ ಆಂದೋಲನ ಮಾಡಿ ಸರ್ವೋಚ್ಚ ನ್ಯಾಯಾಲಯದವರೆಗೂ ಭೂಮಿ ಹಕ್ಕಿಗಾಗಿ ಕಾನೂನು ಹೋರಾಟ ಮಾಡದ ಹಿನ್ನೆಲೆಯಲ್ಲಿ ನಿರಾಶೆಯಾಗಿರುವಂಥ ಅರಣ್ಯವಾಸಿಗಳ ಧ್ವನಿಯಾಗಿ ಇವತ್ತು ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟಂಥ ಅನೇಕ ಅರಣ್ಯವಾಸಿಗಳು ಕೇಳ್ತಾ ಇರುವುದೇನೆಂದರೆ ಹಕ್ಕುಪತ್ರ ನೀಡಿ ಸಾಯುವ ಪೂರ್ವದಲ್ಲಿ ಹಕ್ಕುಪತ್ರವನ್ನು ನೀಡಿ ಸಾಯುವ ಪೂರ್ವದಲ್ಲಿ ಸಾಗುವಳಿ ಹಕ್ಕುಪತ್ರವನ್ನು ನೋಡಿ ಸಾಯುತ್ತೇವೆ ಹೇಳುವ ಒಂದು ಆತಂಕದಲ್ಲಿ ಮತ್ತು ಒಂದು ವಾತಾವರಣದ ಭೀತಿಯಲ್ಲಿ ಇವತ್ತು ಅರಣ್ಯವಾಸಿಗಳಿಂದ ಕೇಳಿ ಬರ್ತಾ ಇರೋದು ಅತ್ಯಂತ ವಿಷಾದಕರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಭೂಮಿ ಹಕ್ಕಿಗಾಗಿ ಅರಣ್ಯ ಹಕ್ಕು ಕಾಯ್ದೆ 78ರ ಪೂರ್ವ ಮಂಜೂರಿಗೆ ಆದೇಶ ಮತ್ತು ಹಂಗಾಮಿ ಲಾಗಾಣಿ ಮಂಜೂರಿ ಅವಕಾಶಗಳು ಇದ್ದಾಗಲೂ ಸಹಿತ ಅರಣ್ಯವಾಸಿಗಳು ಭೂಮಿ ಹಕ್ಕಿನಿಂದ ವಂಚಿತರಾಗುವ ಭೀತಿಯಲ್ಲಿದ್ದಾರೆ. ನಿರಂತರ ಹೋರಾಟ ಜನಜಾಗೃತಿ ಮತ್ತು ಆಂದೋಲನ ಹಕ್ಕಿಗಾಗಿ ಜರುಗುತ್ತಿದ್ದರೂ ಇಂದು ಅರಣ್ಯವಾಸಿಗಳಿಂದ ಅರಣ್ಯ ಹಕ್ಕು ವಂಚಿತರಾಗುವ ಹಂತದಲ್ಲಿ ಜೀವಿತಾವಧಿಯಲ್ಲಾದರೂ ಭೂಮಿ ಹಕ್ಕು ನೋಡುವ ಇಚ್ಛೆಯನ್ನು ವ್ಯಕ್ತಪಡಿಸುವುದು ಸಹಜವಾಗಿದೆ ಎಂದರು. ಇವತ್ತು ಇಡೀ ಕರ್ನಾಟಕದಲ್ಲಿ ಅರಣ್ಯವಾಸಿಗಳಿಗೆ ಹಕ್ಕಿಗೆ ಸಂಬಂಧಪಟ್ಟಂತೆ ನಿರಂತರವಾದ ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ವಿ. ಈ ಹೋರಾಟದಲ್ಲಿ ಅರಣ್ಯ ಜಿಲ್ಲೆಯಾಗಿರುವಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥವರು 1/3 ಅರಣ್ಯ ಪ್ರದೇಶವನ್ನು ಹೊಂದಿಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 85,543 ಅರಣ್ಯವಾಸಿಗಳ ಕುಟುಂಬಗಳು ಸಾಗುವಳಿ ಹಕ್ಕಿಗಾಗಿ ಅರಣ್ಯಕ್ಕೆ ಕಾಯ್ದೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಸಾಗುವಳಿ ಸಲ್ಲಿಸುವಂಥ ಅರ್ಜಿಗಳಲ್ಲಿ ಈಗಾಗಲೇ 73,206 ಅರ್ಜಿಗಳು ತಿರಸ್ಕಾರ ಮಾಡಲ್ಪಟ್ಟಿದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪತ್ರ ಮತ್ತು ಮಾಹಿತಿ ವರದಿ ರವಾನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಭಯಭೀತರಾಗಿರುವಂಥ ಅರಣ್ಯವಾಸಿಗಳು ಕಾರಣವಿಷ್ಟೇ, ಇದೇ ಮುಂಬರುವಂಥ ಅಕ್ಟೋಬರ್ 10ರಂದು ಸುಪ್ರೀಂ ಕೋರ್ಟ್ನಲ್ಲಿ ತಿರಸ್ಕಾರವಾಗಿರುವಂಥ ಅರ್ಜಿಗಳನ್ನು ಒಕ್ಕಲೆಬ್ಬಿಸುವ ಬಗ್ಗೆ ಕೊನೆಯ ಅಂತಿಮ ವಿಚಾರಣೆ ನಡೆಯಲಿಕ್ಕೆ ನಿಗದಿಗೊಳಿಸಿದೆ. ಆ ದಿನಾಂಕ ನಿಗದಿಗೊಳಿಸಿರುವುದರಿಂದ ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 23,200 ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದೀವಿ ಹೇಳುವ ವರದಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅರಣ್ಯವಾಸಿಗಳು ಕಾರ್ಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಕೇಳುವ ಪ್ರಶ್ನೆಗಳಂತ ಹೇಳಿದ್ರೆ, ಸಾಯುವ ಪೂರ್ವದಲ್ಲಿ ಪಟ್ಟ ಕೊಡಿ, ಆ ಪಟ್ಟವನ್ನು ನೋಡುವಾದರೂ ನಾವು ಸಂತೃಪ್ತಿಯಿಂದ ನಾವು ಸಾಯ್ತೇವೆ ಹೇಳುವಂಥ ನಿರಾಶೆಯ ಛಾಯೆಯಲ್ಲಿ ಆತಂಕದ ಭೀತಿಯಲ್ಲಿ ಇವತ್ತು ಅವರು ಈ ಅರಣ್ಯ ಭೂಮಿ ಹಕ್ಕು ಕಾರ್ಯಾಲಯಕ್ಕೆ ಬಂದು ಪದೇ ಪದೇ ಅರಣ್ಯವಾಸಿಗಳು ಬಂದು ಕೇಳುವ ಒಂದು ಮಾತು ಅತ್ಯಂತ ಆತಂಕಕರವಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ ಪುನರ್ ಪರಿಶೀಲಿಸಿ ಅರಣ್ಯ ಹಕ್ಕು ಮಂಜೂರಿನ ಮಾರ್ಗದರ್ಶನ ನೀಡಿದ್ದಾಗಲೂ ನಿರ್ದೇಶನ ಉಲ್ಲಂಘಿಸಿ ಮರು ಪರಿಶೀಲಿಸದೆ 73,206 ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ಎಂದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರವು ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಮುಂಬರುವ ಅಕ್ಟೋಬರ್ 10ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವ ಅಂತಿಮ ವಿಚಾರಣೆಯ ಆದೇಶದ ಕುರಿತು
ಅರಣ್ಯವಾಸಿಗಳು ಆತಂಕಕ್ಕೆ ಮತ್ತು ಭೀತಿಗೆ ಒಳಗಾಗಿದ್ದಾರೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ನೋಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ.